ಸಹೋದರರಾದಂತ ವಿಜಯಣ್ಣನವರಿಗೆ ಇವತ್ತು ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಇವರಿಬ್ರು ಕೂಡ ಟ್ವಿನ್ಸ್, ಒಂದೇ ತರ ಇದ್ದಾರೆ ನೋಡೋದಕ್ಕೆ. ಅವರಿಗೆ ದೇವರು ಒಳ್ಳೆಯ ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೇನೆ. ಇದು ಪ್ರತಿ ವರ್ಷನೂ ಕೂಡ ನಾವು ಬರ್ತೀವಿ, ಅವ್ರಿಗೆ ವಿಶ್ ಮಾಡ್ತೀವಿ. ಕಾರ್ಯಕರ್ತರು ಎಲ್ಲರೂ ಕೂಡ ಸೇರಿ ಅವರದ ಒಂದು ಹುಟ್ಟುಹಬ್ಬ ನೋಡೋದಕ್ಕೆ ನಮ್ಗೊಂದು ಹಬ್ಬ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಾರದು. ಅವರಿಗೆ ದೇವರು ಒಳ್ಳೆಯ ಆಯುಷ್ಯ ಆರೋಗ್ಯ ಕೊಟ್ಟು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಮುಂದೆ ಒಳ್ಳೊಳ್ಳೆ ನಮ್ಮ ಭಾರತೀಯ ಜನತಾ ಪಾರ್ಟಿಯಲ್ಲಿ ಒಳ್ಳೊಳ್ಳೆ ಅವಕಾಶ ಸಿಗ್ಲಿ, ಇದು ಸಾರ್ವಜನಿಕರ ಕೆಲಸಗಳನ್ನು ಚೆನ್ನಾಗಿ ನಡೆಸ್ಕೊಂಡು ಹೋಗ್ಲಿ ಅಂತ ನಾನು ಎಲ್ಲರಲ್ಲೂ ಕೂಡ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೀನಿ. ಯಾವ ರೀತಿ ನೆರವಾಗಿದ್ದಾರೆ ಮೇಡಮ್ ಈ ಜೋಡಿ ಅಕ್ಕಿಗಳು? ಈ ಜೋಡಿ ಅಕ್ಕಿಗಳು ಎಲ್ಲರಿಗೂ ಕೂಡ ತುಂಬಾ ಇದು ಸಪೋರ್ಟ್ ಅನ್ನ ಮಾಡ್ತಾ ಇದ್ದಾರೆ. ಸಾರ್ವಜನಿಕರಿಗೆ ಇವರು ಯಾವುದೇ ಕೆಲಸ ಅಂತ ಕಷ್ಟ ಅಂತ ಬಂದಾಗ ಆಗಲ್ಲ ಅಂತ ಇವರು ಯಾವತ್ತೂ ಕೂಡ ಹೇಳಿಲ್ಲ. ಅವರ ಕೈಲಾದ ಮಟ್ಟಿಗೆ ಕೆಲಸಗಳನ್ನ ಮಾಡ್ಕೊಡ್ತಾ ಇದ್ದಾರೆ. ಮತ್ತೆ ಅವ್ರಿಗೆ ಆಗದೆ ಇದ್ರು ಕೂಡ ಅವ್ರ ಸ್ನೇಹಿತರ ಮುಖಾಂತರ ಕಷ್ಟ ಅಂತ ಬಂದಿರೋರಿಗೆ ನೆರವಾಗುವಂತಹ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ಇವರಿಗೆ ದೇವರು ಒಳ್ಳೆ ಆಯುಷ್ಯ ಆರೋಗ್ಯ ಕೊಟ್ಟಿ ಅಂತ ನಾನು. ರಾಷ್ಟ್ರೀಯ ಕಿಸಾನ್ ಸಂಘಟನೆಯ ಎಲ್ಲ ಕಾರ್ಯಕರ್ತರುಗಳು ಬಂದು ನಮಗೆ ಹುಟ್ಟುಹಬ್ಬವನ್ನು ಆಚರಿಸಿದ್ದಾರೆ. ಎಲ್ಲ ಅಭಿಮಾನಿಗಳು, ನಮ್ಮ ಬಿಜೆಪಿ ಕಾರ್ಯಕರ್ತರು, ಯಲಹಂಕ ಕ್ಷೇತ್ರದ ಎಲ್ಲ ಪ್ರಮುಖರು, ನಮ್ಮ ಶಾಸಕರು, MLA ಅವರು ಎಲ್ಲ ಬಂದು ನಮಗೆ ಆಶೀರ್ವಾದ ಮಾಡಿದ್ದಾರೆ. ಭಗವಂತ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಜಾಥಾಗೂ ನಮಗೂ ಸಂಬಂಧ ಇಲ್ಲ. ನಾನು ರಾಷ್ಟ್ರೀಯ ಕಿಸಾನ್ ಸಂಘಟನೆಯ ರಾಜ್ಯಾಧ್ಯಕ್ಷರು. ನಾವು ರಾಜಕೀಯದಲ್ಲಿ ಸ್ವಲ್ಪ ತೊಡಗಿಸ್ಕೊಳ್ಳೋದಿಲ್ಲ. ರೈತರ ಪರವಾಗಿ ಹೋರಾಟಗಳನ್ನ ಮಾಡ್ಕೊಂಡು ಬಂದಿದ್ದೀರಿ, ರೈತ ಮೋರ್ಚಾದಲ್ಲಿ ಇದ್ದೀರಿ. ಹಾಗಾಗಿ ರಾಜಕೀಯದ ನಮ್ಗೆ ಅಷ್ಟೊಂದು ರೈತ ವರ್ಗ ಖುಷಿಯಿಂದ ಇದೆ ಅಂತ ನಾಯಕರು. ಈ ಬಾರಿ ಒಳ್ಳೆ ಮಳೆ, ಬೆಳೆ, ಕೆರೆ, ಕುಂಟೆಗಳೆಲ್ಲ ತುಂಬಿ ಹರಿತಾ ಇದೆ, ನದಿಗಳೆಲ್ಲ ಹರಿತಾ ಇದೆ. ಈ ಭಾಗದಲ್ಲಿ ಕೋಲಾರ, ಚಿಕ್ಕಬಳ್ಳಾಪುರ, ಬೆಂಗಳೂರು ಗ್ರಾಮಾಂತರನೂ ಮಳೆ ಬಂದು ಕೆರೆ ಕುಂಟೆಗಳು ತುಂಬಿ ಒಳ್ಳೆ ಬೆಳೆ ಆಗಿ ಬೆಳೆದಂತ ಬೆಳೆಗೆ ಒಳ್ಳೆ ಬೆಲೆ ಸಿಗ್ಲಿ ಅಂತೇಳಿ ಭಗವಂತ ಪ್ರಾರ್ಥಿಸ್ತೀನಿ. ಜೈ ಜವಾನ್ ಜೈ ಕಿಸಾನ್.